ಓಂ ಶಾಂತಿ. ನಿಮ್ಮ ಗೆಳೆಯರೇ, ಮಿತ್ರರೇ, ಅಭಿಮಾನಿಗಳೇ ಬರ್ತಾರೆ. ನಿಮಗೆ ಹಾಗೂ ನಿಮ್ಮನ್ನ ಯಾರಷ್ಟು ಬಿಡ್ತಾ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಿ. ಮಾಯಾ ಮಾಟ ಮಂತ್ರ ಯಾರಾದರೂ ನಮ್ಮ ಮೇಲೆ ಮಾಡಿಬಿಟ್ಟಿದ್ರೆ, ಯಾರಾದರೂ ಮದ್ದು ಹಾಕಿದರೆ ನಮಗೆ ಮದ್ದು ಹಾಕಿದರೆ ನಮಗೆ, ಯಾರಾದರೂ ನಮಗೆ ಕೆಡಿಸ್ಬಿಟ್ಟಿದ್ರೆ ಏನು ಮಾಡೋದು ಗುರುಗಳೇ, ನಾವು ಅವ್ರಿಗೆ ಹೆಂಗೆ ತಿರುಮಂತ್ರ ಹಾಕೋದು ಅಂತ ಒಬ್ಬರು ನನಗೆ ಒಂದು ಕಾಮೆಂಟ್ ಮಾಡಿದ್ದಾರೆ. ಅವರು ಹೆಸರು ನೋಡಿ, ಅವ್ರ ಹೆಸರೇನೋ ಮರ್ತೋಗ್ಬಿಟ್ಟೆ ನೋಡಿ. ಅವ್ರು ಕಾಮೆಂಟ್ ಮಾಡಿದ್ದಾರೆ ನನಗೆ, ಇದ್ರ ಬಗ್ಗೆ ತಿಳಿಸ್ಕೊಡಿ, ನಾವು ಹೆಂಗೆ ಅದರಿಂದ ಬಚಾವಾಗೋದು, ನಾವು ಹೆಂಗೆ ಅವ್ರಿಗೆ ತಿರುಮಂತ್ರ ಹಾಕೋದು ಹೆಂಗೆ, ನಾವು ಸರಿ ಹೋಗಬೇಕು. ಯಾರಾದರೂ ನಮ್ಮನ್ನು ಕೆಡಿಸಿದ್ರೆ, ಮಾಯಾ ಮಾಟ ಮದ್ದು ಹಾಕಿ ನಮ್ಮನ್ನು ಕೆಡಿಸಿದ್ರೆ ನಾವು ಸರಿ ಹೋಗಬೇಕು, ಅವ್ರಿಗೂ ತಿರುಮಂತ್ರ ಆಗಬೇಕು, ಬಿಡಬಾರ್ದು ಅನ್ನೋ ಥರ ಅವ್ರ ಪ್ರಶ್ನೆ ಅಲ್ವಾ. ಈಗ ಅವರೊಬ್ಬರೇ ಅಲ್ಲ, ನನಗೆ ಸಾಕಷ್ಟು ಮಂದಿ ಕೇಳಿದ್ದಾರೆ, ಸಾಕಷ್ಟು ಮಂದಿ. ಚಿಕ್ಕಬಳ್ಳಾಪುರದಲ್ಲಿ ಒಬ್ಬರು ಗೌರ್ಮೆಂಟ್ ಡ್ಯೂಟಿಗೆ ಹೋಗ್ತಾರಂತೆ. ಅವ್ರ ಗಂಡ ಗೌರ್ಮೆಂಟ್ ಡ್ಯೂಟಿಗೆ ಹೋಗ್ತಾರೆ. ಅದೇನು ಕೆಲಸ ಅಂತ ನಾನು ಹೇಳೋದು ಬೇಡ. ಆ ಅಮ್ಮನಿಗೆ 2 ಮಕ್ಕಳು. ಪಾಪ ಅವರು ಹುಟ್ಟಿದ ಮನೆ ಅವ್ರ ಕಡೆಯಿಂದ ಏನೂ ಸಪೋರ್ಟ್ ಇಲ್ಲ. 2 ಮಕ್ಕಳಾಗಿದೆ. ಈ ಕಡೆ ಅತ್ತೆ ಮಾವ ಗಂಡ ಎಲ್ಲ ಒಟ್ಟಿಗೆ ಸೇರ್ಕೊಬಿಟ್ಟು ಈ ಅಮ್ಮನಿಗೆ ಟಾರ್ಚರ್ ಕೊಡ್ತಾರೆ. ಇವ್ರ ಗಂಡ ಕುಡ್ಕೊಂಡು ಬರೋದು, ಡೈಲಿ ಜಗಳ ಮಾಡೋದು, ಹೊಡೆಯೋದು. ಅಷ್ಟೇ ಅಲ್ಲ, ಹುಡುಗಿಯರು ಶೋಕಿ ಅವನಿಗೆ, ಇವ್ರ ಗಂಡನಿಗೆ ಡೈಲಿ ಚಿತ್ರಾಂಶ. ಪಾಪ ಅಮ್ಮ ನನಗೆ ಪದೇ 1-2 ಸಾರಿ 3 ಸಾರಿ ಕಾಲ್ ಮಾಡಿ ನನಗೆ, ಗುರುಗಳೇ ಏನಾದರೂ ಮಾಡಿ ಗುರುಗಳೇ ಏನಾದರೂ ಮಾಡಿ, ನನ್ನ ಗಂಡನಿಂದ ಹಿಂಸೆ ನಾನು ತಡ್ಕೊಳಕ್ಕಾಗ್ತಿಲ್ಲ, ಮಕ್ಕಳಿದಾವೆ ಗುರುಗಳೇ ಏನೂ ಮಾಡೋಕ್ಕಾಗ್ತಿಲ್ಲ, ಮಕ್ಕಳು ಓದ್ತಾ ಇದ್ದಾವೆ, ಚಿಕ್ಕ ಮಕ್ಕಳು, ಇಲ್ಲಾಂದರೆ ನಾನೇ ಡ್ರೈವರ್ಸ್ ಕೊಟ್ಬಿಡ್ತಾಯಿದ್ದೆ, ನನಗೆ ನಿದ್ರೆನೇ ಬರಲ್ಲ, ಹಗಲು ರಾತ್ರಿ, ಏನಾದರೂ ತಾಯ್ತಾ ಕೊಡಿ, ಏನಾದರೂ ಮ್ಯಾಜಿಕ್ ಮಾಡಿ, ಏನಾದರೂ ಮಂತ್ರ ಕೊಡಿ. ಈ ರೀತಿ ಆ ಅಮ್ಮ ಪಾಪ ಪದೇ ನನಗೆ ಕೇಳಿಕೊಂಡು ನನಗೆ ತುಂಬ ಫೀಲ್ ಆಯಿತು. ಆ ಅಮ್ಮ ಹೆಸರು ಹೇಳೋದು ಬೇಡ. ಅವ್ರ ಗಂಡ ಗೌರ್ಮೆಂಟ್ ಡ್ಯೂಟಿಯಲ್ಲಿದ್ದಾನೆ. ಈ ಕಡೆ ಡ್ರೈವರ್ಸ್ ಕೊಡೋಕ್ಕಾಗಲ್ಲ, ಮಕ್ಕಳಿದಾವೆ ಚಿಕ್ಕವು. ಆ ಕಡೆ ಗಂಡನ ಹಿಂಸೆ ತಡ್ಕೊಳಕ್ಕೂ ಆಗಲ್ಲ. ಈ ಕಡೆ ಹುಟ್ಟಿದ ಮನೆಯವರು ಸಪೋರ್ಟ್ ಇಲ್ಲ, ಅತ್ತೆ ಮನೆಯವರಂತೂ ಕಾಟ ಕೊಡ್ತಿದ್ದಾರೆ. ಆ ಅಮ್ಮ ಏನು ಮಾಡಬೇಕು? ಆ ಅಮ್ಮ ಇನ್ನೂ ಒಂದು ಮಾತು ಹೇಳಿದ್ಲು, ನಿದ್ರೆನೇ ಬರಲ್ಲ ಅಂತಾಳೆ. ಹಾಗೆ ನನಗೂ ಎಷ್ಟೋ ಸಾರಿ ಬೇರೆ ಅವ್ಯಾಕ್ಯಗಳು, ಕುತಂತ್ರಗಳು ನಮಗೆ ಮಾನಸಿಕವಾಗಿ ಹಿಂಸೆ ಮಾಡಿದಾಗ, ನೋಯಿಸಿದಾಗ ನನಗೂ ನಿದ್ದೆ ಬಂದಿರಲ್ಲ ಎಷ್ಟೋ ಸಾರಿ. ಆವಾಗ ನಾವು ಡ್ರಿಂಕ್ಸ್ ಮಾಡಿ ಮಲ್ಕೊಳ್ಳೋಂಗೂ ಇಲ್ಲ. ನಾನು ಮೊದಲು ಎಲೆಕ್ಟ್ರಿಷಿಯನ್ ಡ್ಯೂಟಿ ಮಾಡೋವಾಗ ನಿದ್ರೆನೇ ಬರ್ತಾಯಿಲ್ಲ, ತುಂಬ ಆಲೋಚನೆಗಳು. ಅದರಲ್ಲೂ ಎಲ್ಲಾದರೂ ಪೇಪರ್ಗಳಲ್ಲಿ, ಟಿ ವಿನಲ್ಲಿ ಯಾರಾದರೂ ಹೆಣ್ಮಕ್ಳ ಮೇಲೆ ರೇಪ್ ಮಾಡಿದರೆ, ಅದರಲ್ಲೂ ಗ್ಯಾಂಗ್ ರೇಪ್ ಮಾಡಿದರೆ ನನ್ನಿಂದ ಅಂತೂ ಸಹಿಸ್ಕೊಳ್ಳೋಕ್ಕಲ್ಲ, ನಿದ್ರೆನೇ ಬರೋಲ್ಲ 1 ವಾರ 2 ವಾರ. ಆ ಟೈಮಲ್ಲಿ ಏನು ಮಾಡೋದು? ಅಷ್ಟೇ ಅಲ್ಲ, ಈ ಅಕ್ಕಪಕ್ಕ ಕೆಲವರು ಸತ್ತು ಹೋಗ್ಬಿಟ್ಟಿರ್ತಾರೆ, ಅವ್ರು ತಿಥಿ ಮಾಡ್ತಾರಂತೆ, ಜೋರ ಮೈಕ್ ಹಾಕೋಬಿಟ್ರು ರಾತ್ರಿ ಎಲ್ಲ. ಹೇಳಿದ್ದಿನೇ ಹೇಳೋದು, ಮಾಡಿದ್ದಿನೇ ಮಾಡೋದು, ಆಡಿದ್ದಿನೇ ಆಡೋದು, ಅದೇ ತಾಳ, ಅದೇ ರಾಗ, ಅದೇ ಚಿತ್ರಾನ್ನ, ಅದೇ ಉಪ್ಪಿಟ್ಟು. ಆ ರೀತಿ ನಮಗೆ ಅದು ಕೇಳಿ ಸೌಂಡ್ ಅಂತ ಭಯಾನಕವಾಗಿ ನಮಗೆ ನಿದ್ರೇನೂ ಇರಲ್ಲ, ಈ ಕಡೆ ಜಪ ತಪ ಧ್ಯಾನನೂ ಮಾಡೋಕ್ಕಾಗಲ್ಲ. ಆ ಥರ ಚಿತ್ರಹಿಂಸೆ ಕೊಡ್ತಾರೆ ಶಬ್ದ ಮಾಲಿನ್ಯದಿಂದ. ಅದು ಯಾರು ತಿದ್ದಿ ಮಾಡ್ತಾರೋ ಅಲ್ಲಿರೋರಿಗೆ ಅದೇನು ಒಳ್ಳೇದಾಗುತ್ತೋ ನನಗೆ ಗೊತ್ತಿಲ್ಲ. ಆ ರೀತಿ ಮೈಕ್ ಸೌಂಡ್ ಇಡ್ತಾರೆ. ದಯವಿಟ್ಟು ಹೇಳ್ತೀನಿ, ಮೈಕ್ ಸೌಂಡ್ ಮಾತ್ರ ಇಡಬೇಡಿ. ನನ್ನಂಥವ್ರು ಎಷ್ಟೋ ಜನ ಧ್ಯಾನ ಮಾಡ್ತಾರೆ ಭಗವಂತಂದು. ಮೈಕ್ ಸೌಂಡ್ ಇಕ್ಕಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಅವ್ರು ಶಾಪ ಹಾಕಿದರೆ ಒಳ್ಳೇದಲ್ಲ, ಸರ್ವನಾಶ ಗ್ಯಾರಂಟಿ. ದಯವಿಟ್ಟು ಸ್ವಲ್ಪ ತಿಳಿಸಿ ಅಂಥವ್ರಿಗೆ, ಬುದ್ಧಿ ಹೇಳಿ. ನೀವು ಮಾಡಬೇಡಿ. ಎಷ್ಟೋ ಜನ ಗುರುಗಳು ತಪಸ್ಸಾಧನೆ ಮಾಡ್ತಾರೆ, ನೀವು ಸೌಂಡ್ ಇಟ್ಕೊಂಡು ರಾತ್ರಿ ಎಲ್ಲ ಭಜನೆ ಮಾಡ್ಕೊಂಡು ಕೂತ್ಕೊಂಡ್ರೆ ತಿಥಿ ಮಾಡ್ಕೊಡೋದಲ್ಲ, ಅವ್ರ ತಿಥಿ ಆಗ್ತಾ ಇರುತ್ತೆ, ಬದುಕಿರೋರು ತಿಥಿ ಆಗುತ್ತೆ. ಎಷ್ಟೋ ಜನ ಡೆಲಿವರಿ ಆಗಿರುತ್ತೆ ಹೆಣ್ಮಕ್ಳದು, ಎಷ್ಟೋ ಜನಕ್ಕೆ ಮಾನಸಿಕವಾಗಿ ನರಳ್ತಿರ್ತಾರೆ, ಎಷ್ಟೋ ಜನ ಪಾಪ ಹಾರ್ಟ್ ಪೇಷಂಟ್ಗಳಿರ್ತಾರೆ, ತಲೆ ಮೈಗ್ರೇನ್, ಇನ್ನೊಂದು ಮತ್ತೊಂದು ಮೆದುಳು ಪ್ರಾಬ್ಲಮ್ಗಳಿರುತ್ತೆ, ನರಗಳ ಪ್ರಾಬ್ಲಮ್ ಇರುತ್ತೆ, ಮಾನಸಿಕವಾಗಿ ದುರ್ಬಲರಾಗಿರ್ತಾರೆ. ಈ ಮೈಕ್ ಸೌಂಡುಗಳು ಅದೇ ದಿಗ್ಬಿಟ್ರೆ ಅವ್ರ ಪಜಿತ್ ಏನು ರೀ? ಮಾಡ್ಕೊಳ್ಳಿ, ಅವರು ತಿಥಿ ಮಾಡ್ಕೊಳ್ಳಿ, ಹಬ್ಬ ಮಾಡ್ಕೊಳ್ಳಿ, ಮೈಕ್ ಸೌಂಡ್ ಏನಕ್ಕೆ ಬೇಕು? ಅಲ್ಲಿ ಮಸೀದಿಗಳಲ್ಲಿ ನೋಡ್ರಿ ಭಯಾನಕವಾಗಿ ಸೌಂಡು ಅಲ್ಲ ಅಂತ ಶುರು ಆಗಿಬಿಡ್ತದೆ ಬೆಳಗ್ಗೆ. ಯಾವಾಗಂದ್ರೆ ಆ ದೇವಸ್ಥಾನಗಳ ಹತ್ರ ಅದೇನೆ ಬೇಕೇನ್ರಿ ಇದು. ಅವ್ರು ಯಾರೋ ರಾಜಕೀಯ ವ್ಯಕ್ತಿಗಳು ಅದೇನೇನೋ ಪ್ರೋಗ್ರಾಮ್ ಮಾಡ್ತಾರೆ, ಅದು ಬೇಕೇನ್ರಿ? ಎಲ್ಲೆಲ್ಲೋ ರಸ್ತೆ ಬದಿಗಳಲ್ಲಿ ಗಣೇಶನ ಕೂರಿಸ್ಬಿಡ್ತಾರೆ, ಮಾರಮ್ಮನ ಕೂರಿಸ್ಬಿಡ್ತಾರೆ, ಇನ್ನೇನೋ ಅಮ್ಮನ ಕೂರಿಸ್ಬಿಡ್ತಾರೆ, ಡಿ ಜೆ ಸೌಂಡ್ಗಳಿಗೆ ಬಿಡ್ತಾರೆ, ಸೌಂಡ್ಗಳು. ಇದು ಬೇಕೇನ್ರಿ? ಈ ರೀತಿ ಚಿತ್ರಹಿಂಸೆ ಕೊಡ್ತಾರೆ. ಇವ್ರಿಗೆಲ್ಲ ಏನು ಮಾಡೋದು? ಕಾನೂನಿದೆ, ರಾತ್ರಿ 10 ಗಂಟೆ ಮೇಲೆ ಹಾಕ್ಬಾರ್ದು, ಬೆಳಗ್ಗೆ ಹಾಕ್ಕೊಬಿಡ್ರಿ ಅಂತ ಕಾನೂನು ಐತೆ. ಆದರೆ ಬೆಳಗ್ಗೆ ಕೆಲವರೆಲ್ಲ ಧ್ಯಾನ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಅವ್ರ ಪರಿಸ್ಥಿತಿ ಏನು ರೀ? ಅಲ್ವಾ?
ಏನೇ ಇರಲಿ ಈ ಕಡೆ ಮಾನಸಿಕವಾಗಿ ಹಿಂಸೆ ಇದು. ನನಗೂ ನಿದ್ರೆ ಬರೋಲ್ಲ, ಹಂಗಂತ ಎಣ್ಣೆ ಹೊಡೆಯೋಕ್ಕಾಗುತ್ತಾ? ಪಾಪ ಅಮ್ಮ ಹೇಳಿದ್ರು, ಗುರುಗಳೇ ನಾನು ಎಣ್ಣೆ ಕೂಡ ಹೊಡೆದು ಮಲಗಿದ್ದೀನಿ, ಅದು ಸೆಟ್ ಆಗಲಿಲ್ಲ ಅಂದರು. ಅಯ್ಯೋ ರಾಮಕೃಷ್ಣ ಆಗಲಿಲ್ಲ, ಎಣ್ಣೆ ಹೊಡೆದು ಕೂಡ ಮಲಗಿದಾಳೆ ಅಂತ ಅಮ್ಮ ಪಾಪ, ಅದು ಸೆಟ್ ಆಗಿಲ್ವಂತೆ. ಅವ್ರ ಗಂಡ ಕೂಡ ಟಾರ್ಚರ್ಗೆ, ಆ ಅಮ್ಮನಿಗೆ ನಿದ್ದೆ ಬರಲ್ಲಂತೆ ಹಗಲು ರಾತ್ರಿ, ಅತ್ತೆ ಮಾವ ಕೂಡ ಟಾರ್ಚರ್ಗೆ, ಅದಕ್ಕೆ ಎಣ್ಣೆ ಹೊಡೆದು ಮಲಗಿದ್ಲಂತೆ. ಏನು ಮಾಡೋದು? ಇದೆ ಅಂಥವ್ರಿಗೆಲ್ಲ ತಿರುಮಂತ್ರ ಹಾಕ್ಲೇಬೇಕು ಅಲ್ವಾ? ಬುದ್ಧಿ ಕಲಿಸ್ಲೇಬೇಕು ಅವ್ರಿಗೆಲ್ಲ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ. ಸಾಧೋಪಾಯ, ವೇದೋಪಾಯ, ದಂಡೋಪಾಯ. ಸಾಧೋಪಾಯ ಅಂದರೆ ಮೆತ್ತಗೆ ಹೇಳೋದು, ಸಾಮವೇದ ಅಂತಾರೆ, ಮೆತ್ತಗೆ ಹೇಳೋದು. ಆಮೇಲೆ ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ ಅಂತ ಬರ್ತದೆ ನೋಡ್ರಿ. ಶಾಂತಿಯಿಂದ ಹೇಳೋದು, ಭಾಳ ಶಾಂತಿಯಿಂದ, ಇದನ್ನೇ ಸಾಮವೇದ ಅಂತಾರೆ. ಆಮೇಲೆ ಏನು ಹೇಳ್ತಾರೆ? ಋಗ್ವೇದ ಅಂತಾರೆ, ಇನ್ನು ಸ್ವಲ್ಪ ಎಕ್ಸ್ಟ್ರಾ ವಿವರಿಸೋದು. ಆಮೇಲೆ ಯಜುರ್ವೇದ ಅಂತಾರೆ, ಇನ್ನು ಸ್ವಲ್ಪ ಓವರಾಗಿ. ಅಥರ್ವಣ ವೇದ ಅಂತಾರೆ, ಅದೇ ಬಲಿ ಕೊಡೋದು. ಈ ವೇದಗಳಂದರೆ ಏನು ತಿಳ್ಕೊಂಡ್ರಿ ನೀವು? ಒಂದೊಂದು ವೇದದಲ್ಲೂ ಇದೆ, ಅದು ಯಾವಾಗ ನಾನು ಹೇಳ್ತೀನಿ ನಾನು. ಹಾಗೆ ಅಲ್ಲಿ ಸಾಧೋಪಾಯ ಅಂದರೆ ಸಾಮವೇದ, ವೇದೋಪಾಯ ಅಂದರೆ ಸ್ವಲ್ಪ ಜೋರಾಗಿ ಹೇಳೋದು, ದಂಡೋಪಾಯ ಅವಾಗೂ ಕೇಳಲಿಲ್ಲ ಅಂದರೆ ದಂಡೋಪಾಯ, ದಂಡಂ ದಶಗುಣಂ. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಇವ್ರನ್ನ ಮಟ್ಟ ಹಾಕಬೇಕಂತ. ಪ್ರಯತ್ನ ಪಡಿ, ನಿಮ್ಮ ಮನೆಗಳಲ್ಲೇ ಪ್ರಯತ್ನ ಪಡಿ. ಭಾಳ ಸಿಂಪಲಾಗಿ ಹೇಳ್ಕೊಡ್ತೀನಿ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೀನಿ, ಶರೀರವನ್ನು ವಜ್ರದೇಹನ್ನಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ಶೇರ್ ಮಾಡಿದ್ದೀನಿ ಲಾಸ್ಟ್ ಟೈಮ್. ನೀವು ಅದು ಬರೀ ಆರೋಗ್ಯಕ್ಕೆ, ದಿವ್ಯ ಶರೀರಕ್ಕೆ. ಈಗ ನಿಮ್ಗೆ ಯಾರಾದರೂ ಊಟದಲ್ಲಿ ಏನಾದರೂ ಮದ್ದಾಕ್ಬಿಟ್ಟಿದ್ರೆ, ನಿಮಗೆ ಆರೋಗ್ಯ ಕೆಡಿಸ್ಬಿಟ್ಟಿದ್ರೆ, ನಿದ್ರೆ ಬರಲ್ಲ ಹಗಲು ರಾತ್ರಿ, ಆ ಅಮ್ಮ ಅದೇ ಹೇಳ್ತಾ ಇರೋದು, ಯಾರಾದರೂ ಕೆಡಿಸಿರ್ಬೋದು ನನಗೆ ಅಂತ. ಅಥವಾ ಇನ್ನೂ ಏನೇನೋ ಸ್ಟೋಕ್ ಆಗುತ್ತೆ, ಯಾರಾದರೂ ಕೆಡಿಸ್ಬಿಟ್ರೆ ಊಟದಲ್ಲಿ ಮದ್ದು ಕೊಟ್ಬಿಡ್ತಾರೆ, ಬೇರೆಯವ್ರು ಕೆಡಿಸ್ಬಿಡ್ತಾರೆ. ಅವೆಲ್ಲ ಸರಿ ಹೋಗ್ಬೇಕಂದ್ರೆ ನಿಮಗೆ ನಾನು ಟಿಪ್ಸ್ ಕೊಡ್ತೀನಿ. ಈಗ ಬೋನಸ್ಸು, ಟಿಪ್ಸು, ಅರಿಯರ್ಸು, ಅಂಥದ್ದು ಎಲ್ಲ ಸೇರಿಸ್ಕೊಟ್ಬಿಡ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಹಾಗೆ ಲಾಸ್ಟಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಬೇಕಾಗಿ ಇವಾಗೆ ಲೈಕ್ ಮಾಡ್ಕೊಬೇಡಿ, ಏನು ವೆರಿ ಮಾಡಬೇಡಿ. ಒಳ್ಳೆ ಕಂಟೆಂಟೇ ಕೊಡ್ತೀನಿ ನೋಡಿ. ಇವರೇ ನಿಮ್ಗೆ ಬೇಕಾಗಿರೋದು ಪದಾರ್ಥ ಬರೀ ಒಂದು ಬೆಳ್ಳುಳ್ಳಿ, ಒಂದು ಪಾಯಿ ಬೆಳ್ಳುಳ್ಳಿ ತೊಗೊಳ್ಳಿ. ಹಾಲು, ಆಕಳ ಹಾಲು ಬೇಕು, ನಾಟಿ ಹಸು ಹಾಲು ಬೇಕು, ನೆನ್ಪಿಟ್ಕೊಳ್ಳಿ. ಅದರ ಜೊತೆ ಕಲ್ಚಕ್ರ ಬೇಕು. ಈ 3 ಪದಾರ್ಥ ತೊಗೊಳ್ಬೇಕು. ಇನ್ನೂ ಒಂದು ಬೇಕು ಇದಕ್ಕೆ, ಅದೇನಪ್ಪ ಅಂದರೆ ನೀಲಿ ಗಿಡ ಅಂತಿರಲ್ಲಪ್ಪ ನೀವು ಹಳ್ಳಿ ಕಡೆ. ನೀಲಿ ಮರ, ನೀಲಿಗಿಡ, ನೀಲಗಿರಿ ಮರ ಏನೋ ಅಂತಿರಲ್ಲ, ಅದರದ್ದು ಚಿಗುರು ತಗೋಬೇಕು. ನೀಲಗಿರಿ ಮರ ಇರುತ್ತಲ್ಲ, ಚಿಗುರು. ಇಷ್ಟೇ ಪದಾರ್ಥಗಳು ಬೇಕಾಗಿರುತ್ತೆ, ಬೇರೆ ಏನು ಬೇಡ. ಆದರೆ ಹನುಮಂತ ದೇವರು, ಆದಿಶಕ್ತಿ ಪರಾಶಕ್ತಿ ದೇವರು, ಹನುಮಂತ ದೇವರು ಅಥವಾ ಆದಿಶಕ್ತಿ ಪರಾಶಕ್ತಿ ದೇವರು ಒಂದು ಫೋಟೋ ಇರಬೇಕು. 2 ಊದು ಕಡ್ಡಿ, ಕರ್ಪೂರ, ಹೂವು ಇದ್ರೆ ಇಟ್ಕೊಳ್ಳಿ, ಗಂಟೆ ಅಲ್ಲಾಡ್ಸೋಕೊಂತ ಇಟ್ಕೊಳ್ಳಿ, ಬೆಂಕಿ ಪಟ್ಟೆ ಒಂದು ಇಟ್ಕೊಳ್ಳಿ, ಸಾಕು. ನೋಡ್ರಿ, ಡೈಲಿ ಲಾಸ್ಟ್ ವಿಡಿಯೋ ನೀವು ನೋಡಿದ್ರೆ ಅರ್ಥ ಆಗುತ್ತೆ. ಲಾಸ್ಟ್ ವಿಡಿಯೋ ಒಂದು ವಜ್ರದೇಹದ ಬಗ್ಗೆ ಹೇಳಿದ್ದೀನಿ, ಬೆಳ್ಳುಳ್ಳಿ, ಹಾಲು, ಕಲ್ಚಕ್ರೆ. ಅದೇ ಥರ ಇಲ್ಲಿ ಎಕ್ಸ್ಟ್ರಾ ಏನಪ್ಪ ಅಂದರೆ ನೀಲಗಿರಿ ಚಿಗುರು, ಎಲೆದು ಚಿಗುರು ಇರುತ್ತಲ್ಲ, ಅದು ತಗೊಳ್ಳಿ. ಸಂಜೆ ಅಥವಾ ಬೆಳಗ್ಗೆ ನಿಮ್ಮಿಷ್ಟ. ಊಟ ಮಾಡಿರಬಾರ್ದು. ಒಂದು ವೇಳೆ ಮಧ್ಯಾಹ್ನ ಊಟ ಮಾಡಿದ್ರೆ ಓಕೆ, ಸಂಜೆ 5:15 ಮೇಲೆ ಊಟ ಮಾಡಬಾರ್ದು, 7:30 ಒಳಗೆ ಊಟ ಮಾಡಬಾರ್ದು. 7:30 ಆದಮೇಲೆ ನೀವು ಮಾಡ್ಕೊಳ್ಳಿ. ಆ ಟೈಮಲ್ಲಿ ಸೂರ್ಯ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಂಜೆ ಹಾಲು ಕಾಯಿಸ್ಕೊಳ್ಳಿ. ಇದು ಬೆಳಗ್ಗೆ ಆದರೂ ನಡೀತದೆ, ಊಟಕ್ಕೆ ಮುಂಚೆ ಬೆಳಗ್ಗೆ ಹಾಲು ಕಾಯಿಸ್ಕೋಬೇಕು, ಕಲ್ಚಕ್ರ ಹಾಕಬೇಕು, ಕಲಿಸ್ಬೇಕು, ಗೊತ್ತಾಯ್ತಲ್ಲ. ಆಮೇಲೆ ಬೆಳ್ಳುಳ್ಳಿ ಮರಿಬೇಡಿ, ಬೆಳ್ಳುಳ್ಳಿ ಇಟ್ಕೊಳ್ಳಿ. ಆಮೇಲೆ ನೀಲಗಿರಿ ಗಿಡ ಎಲೆ ಇಟ್ಕೊಳ್ಳಿ. ಇದನ್ನು ಸೇರಿಸಿ ನೀಲಗಿರಿ ಎಲೆ, ಆ ಎಲೆಗಳನ್ನು ಇದು ಮಾಡಬೇಕು. ಏನು ಮಾಡ್ಕೊ, ಅರಿಬೇಕಂತಿರಲ್ಲ. ಒಂದು ಚಿಕ್ಕದಾಗಿ ಕಲ್ಲಲ್ಲಿ, ಒರಳಲ್ಲಿ, ಅಥವಾ ಚಿಕ್ಕದೇನೋ ಒಂದು ಇರ್ತದೆ, ಕುಟಾಣಿ ಅಂತೀರ ನೀವು, ಒರಳು ಕಲ್ಲು ಚಿಕ್ಕದು ಮನೆಗಳಲ್ಲಿ ಇರ್ತದೆ, ಅಡುಗೆ ಮನೆಯಲ್ಲಿ. ಅದರಲ್ಲಿ ಚೆನ್ನಾಗಿ ಇದು ಮಾಡಿ ತೇಯಿರಿ. ನೀಲಗಿಡ ಎಲೆ ಚಿಗುರು ಒಂಚೂರು ಅಷ್ಟೇ, ಜಾಸ್ತಿ ಇಲ್ಲ. ಇದು ಮಾಡಿ ಅದ್ರ ಜೊತೆ ಬೆಳ್ಳುಳ್ಳಿ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ, ಎಣ್ಣೆ ಹಾಕ್ಬೇಡಿ, ಬಾಯ್ಲ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ. ಅದನ್ನು ತೇಯಿರಿ. ಈ ಕಡೆ ಕಲ್ಚಕ್ರೆ ಹಾಲು ರೆಡಿ ಇರುತ್ತೆ, ಇದು ತೇಯ್ದಿರ್ತೀರ, ಯಾವುದೋ ನೀಲಗಿರಿ ಚಿಗುರು, ಬೆಳ್ಳುಳ್ಳಿ, ಇದನ್ನು ಅದರಲ್ಲಿ ಹಾಕಿ ಕಲಸಿ ಮಂತ್ರ ಪಠನೆ ಮಾಡಬೇಕೀಗ. ಊದ್ಕಡ್ಡಿ ಹಚ್ಚಿ, ಕರ್ಪೂರ ಹಚ್ಚಿ,
ಮಂಗಳಾರತಿ ಐತಿ, ಧ್ಯಾನಕ್ಕೆ ಕೂತ್ಕೊಳ್ಳಿ. 108 ಸಾರಿ ಆದಿಶಕ್ತಿ ಪರಾಶಕ್ತಿ ದೇವಿಯ ಧ್ಯಾನ ಮಾಡಿ, 108 ಸಾರಿ ಹನುಮಂತ ದೇವರು ಧ್ಯಾನ ಮಾಡಿ. ಅಷ್ಟಾದಮೇಲೆ ಏನು ಹಾಲು ಇರ್ತೀವಿ, ಲೋಟ ಹಾಲು ಇರುತ್ತೆ, ಕಲಸಿಟ್ಟಿರ್ತೀರ ಲೋಟ ಹಾಲು, ಅದನ್ನು ಕುಡೀರಿ. ಡೈಲಿ ಈ ರೀತಿ ಸುಮಾರು 8 ವಾರ ಮಾಡಬೇಕು, ಕನಿಷ್ಠ 8 ವಾರ. ಎಷ್ಟು? ಕನಿಷ್ಠ 8ರಿಂದ 10 ವಾರಗಳ ಕಾಲ ಡೈಲಿ ಮಾಡಬೇಕು. ನೀವು ಕೇಳ್ಬೋದು ಮಧ್ಯದಲ್ಲಿ ತಪ್ಪೋಗ್ಬಿಟ್ರೆ ಏನು ಮಾಡೋದು ಅಂತ. ಪರವಾಗಿಲ್ಲ, ತಪ್ಪೋದ್ರೆ ಅಲ್ಲಿಗೆ ಕೌಂಟ್ ಮಾಡ್ಕೊಂಡಿರಿ ನಂಬರ್, ಯಾವ ನಂಬರ್ಗೆ ತಪ್ಪಾಯ್ತು, ಎಷ್ಟು ದಿನ ಮಾಡಿದ್ರಿ ಅಂತ. ಆಮೇಲೆ ಒಂದಿನ 2 ದಿನ ತಪ್ಪೋಗುತ್ತೆ, ಆಮೇಲೆ ಕಂಟಿನ್ಯೂ ಮಾಡಿ ಅಲ್ಲಿಂದ ನಂಬರ್ಗಳು. ಒಟ್ಟಾರೆ 10 ವಾರ, 8ರಿಂದ 10 ವಾರ ಮಾಡಬೇಕು. ಓಕೆನಾ? ಈ ರೀತಿ ನೀವು ಡೈಲಿ ಮಾಡಿದ್ರೆ, ಮಂತ್ರ ಪಠಣ ಮಾಡಿದ್ರೆ, ನಿಮಗೆ ಯಾರೇ ಅವಸ್ಥೆ ಆಗಿರಲಿ, ಮದ್ದು ಕೊಟ್ಟಿರಲಿ, ಅದರಿಂದ ನಿಮ್ಗೆ ಏನೇ ಪ್ರಾಬ್ಲಮ್ ಆಗಿರಲಿ, ಅದು ಕ್ಯೂರ್ ಆಗುತ್ತೆ. ಒಂದೇದು. ಮಾನಸಿಕವಾಗಿ ನಿದ್ರೆ ಬರ್ದಿರ ಅಥವಾ ಇನ್ನೇನೇನೋ ಆಗೋದು ಮಾಡ್ತಾ ಇರಲಿ, ಅದರಿಂದ ನೀವು ಕ್ಯೂರ್ ಆಗ್ತೀರ. ಯಾರೇ ನಿಮ್ಗೆ ಏನೇ ಕೆಡಿಸಿರಲಿ, ಏನೇ ಮಾಡಿರಲಿ, ಇದರಿಂದ ನೀವು ಕ್ಯೂರ್ ಆಗ್ತೀರ. ದೈಹಿಕವಾಗಿ ಕ್ಯೂರ್ ಆಗ್ತೀರ, ಮಾನಸಿಕವಾಗಿ ಕ್ಯೂರ್ ಆಗ್ತೀರ, ಯಾವುದೇ ಡೌಟ್ ಇಲ್ಲ. ಪ್ರಯತ್ನ ಪಡಿ. ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ. ನೋಡ್ರಿ, ಅನಾದ ಕಾಲದಿಂದ ಇದನ್ನು ಕೆಡಿಸ್ತಾನೆ ಬಂದಿದ್ದಾರೆ. ತುಂಬ ಜನ ಯಾರ್ಯಾರಿಗೋ ಕೆಡಿಸ್ತಾರೆ. ಏನರಲ್ಲಿ ಕೆಡಿಸ್ತಾರೆ ಅವರು? ಕೆಡಿಸೋರು ಯಾವ ಪದಾರ್ಥಗಳು ಯೂಸ್ ಮಾಡ್ತಾರೆ ಅದೆಲ್ಲ ನನಗೆ ಆದಷ್ಟು ಗೊತ್ತು. ಅದೆಲ್ಲ ನಾನು ಹೇಳಲ್ಲ. ಯಾವ್ಯಾವ ಪದಾರ್ಥಗಳು ಯೂಸ್ ಮಾಡ್ತಾರೆ ಇನ್ನೊಬ್ಬರನ್ನ ಸಾಯಿಸೋಕ್ಕೆ. ಸಾಕ್ಷಿ ಆಧಾರ ಇಲ್ದಿರ ಪೊಲೀಸರು ಬಂದರೂ ಕೂಡ, ಡಾಕ್ಟರ್ಗಳು ಬಂದರೂ ಕೂಡ ಸಾಕ್ಷಿ ಆಧಾರ ಇಲ್ದಿರ ಸಾಯಿಸ್ತಾರೆ, ಕೆಡಿಸ್ತಾರೆ. ಅವೆಲ್ಲ ಯಾವ್ಯಾವ ಪದಾರ್ಥದಿಂದ ಕೆಡಿಸೋದು, ಯಾವ ಪದಾರ್ಥಗಳು ಬಳಸಿದರೆ ಇನ್ನೊಬ್ಬರನ್ನ ನಾಶ ಮಾಡ್ಬೋದು, ಯಾವ್ಯಾವ ಪದಾರ್ಥಗಳು ಬಳಸಿದರೆ ಇನ್ನೊಬ್ಬರನ್ನ ಕೆಡಿಸ್ಬೋದು. ಸಾಕ್ಷಿ ಆಧಾರನೇ ಸಿಗಲ್ಲ ಮೆಡಿಕಲಲ್ಲಿ. ಆ ಥರ ಇರ್ತಾವೆ ಪದಾರ್ಥಗಳು. ಸಾಮಾನ್ಯ ನಾವು ತಿನ್ನೋ ಪದಾರ್ಥಗಳೇ ಯೂಸ್ ಮಾಡ್ತಾರೆ, ಆದರೆ ಅವುಗಳನ್ನು ಕಾಂಬಿನೇಷನ್ ಮಾಡ್ತಾರೆ. ಅವಾಗ ಹೆಂಗೆ ಗೊತ್ತಾಗುತ್ತೆ ಡಾಕ್ಟ್ರಿಗೆ, ವಿಜ್ಞಾನಿಗಳಿಗೆ? ನೋಡ್ರಿ, ಮಾಮೂಲಿ ಪದಾರ್ಥಗಳೇ ಯೂಸ್ ಮಾಡೋದು, ಅವು ವಿಷ ಆಗಿಬಿಡುತ್ತೆ. ಕಾಂಬಿನೇಷನ್ ಮಾಡಿದಾಗ ಅವ್ರನ್ನ ನಾಶ ಮಾಡಿಬಿಡುತ್ತೆ. ಗೊತ್ತಾಯ್ತಾ? ಏಕಾಏಕಿ ನಾಶ ಮಾಡಲ್ಲ. ಲೋ ಪಾಯ್ಸನ್. ಅವಾಗ ಹೆಂಗೆ ಡಾಕ್ಟ್ರ್ ಪತ್ತೆ ಮಾಡ್ತಾರೆ? ಮೆಡಿಕಲಲ್ಲಿ ವಿಜ್ಞಾನಿಗಳು ಹೆಂಗೆ ಪತ್ತೆ ಮಾಡ್ತಾರೆ? ಲೋ ಪಾಯ್ಸನ್ ಆಗಿರುತ್ತೆ. ತುಂಬ ರೇರ್ ಪತ್ತೆ ಮಾಡೋದು. ಯಾರೋ ಬುದ್ಧಿವಂತ ವಿಜ್ಞಾನಿ ಡಾಕ್ಟ್ರ್ ಅಷ್ಟೇ, ಸಂಶೋಧಕರು. ಆದರೆ ಮನುಷ್ಯ ನಾಶ ಆಗ್ತಾರೆ. ನೀವು ಚಿಕ್ಕವರಾಗಿರಿ, ದೊಡ್ಡವರಾಗಿರಿ, ವಯಸ್ಸಾಗಿರಲಿ, ಯಾವುದೇ ಜಾತಿಯ ಧರ್ಮದವರಾಗಿರಲಿ, ಇದು ವೈದ್ಯಕೀಯವಾಗಿ ಮೆಡಿಸನ್ ಬಳಸಿ ಬೇರೆಯವರು ಲೋ ಪಾಯ್ಸನ್ ಮಾಡಿ ನಿಮ್ಮನ್ನು ನಾಶ ಮಾಡ್ತಾರೆ, ಕೆಡಿಸ್ತಾರೆ. ಅದಕ್ಕೆ ನಾವು ಹೆಂಗೆ ತಿರುಮಂತ್ರ ಆಗಬೇಕು ಕೆಡಿಸೋರಿಗೆ? ಮಾಟ ಮದ್ದು ಮಾಡಿದರೆ ನಾವು ಹೆಂಗೆ ಮಾಟ ಮಂತ್ರ ಮದ್ದಿಗೆ ನಾವು ತಿರುಮಂತ್ರ ಆಗಬೇಕಂದ್ರೆ ಈ ರೀತಿ. ಯಾವಾಗ ನೀವು ಮಂತ್ರ ಪಠಣ ಮಾಡ್ತೀರ ಹನುಮಾನ್ದು ಆದಿಶಕ್ತಿದು, ಆದರೆ ಗುರುಗಳ ಹತ್ರ ಬೀಜಾಕ್ಷರ ಮಂತ್ರ ತೊಗೋಬೇಕು, ಅಥವಾ ನೀವೇ ಯಾವುದೋ ಒಂದು ಮಂತ್ರ ಇಟ್ಕೊಂಡು ಕೂತ್ಕೋಬೇಕು. 2 ಆಪ್ಷನ್ ಇರುತ್ತೆ. ಗುರುಗಳ ಹತ್ರ ಬೀಜಾಕ್ಷರ ತೊಗೊಂಡ್ರೆ ಒಳ್ಳೆಯದು. ಗುರುಗಳಿಗೆ ದಕ್ಷಿಣೆ ಹಾಕಿ ತೊಗೋಬೇಕು, ಹಂಗೆ ತೊಗೊಳಂಗಿಲ್ಲ. ಗುರುಗಳಿಗೆ ಕೇಳಿ, ಯಾವುದೇ ಗುರು ಒಳ್ಳೆ ಗುರು ನಿಮಗೆ ಮಂತ್ರ ಕೊಡ್ತಾರೆ, ಬೀಜಾಕ್ಷರ ಪಠನೆ ಮಾಡಿ ಯಶಸ್ಸನ್ನು ಕಾಣಿ. ಅದೇ ಅವ್ರಿಗೆ ತಿರುಮಂತ್ರ ಆಗುತ್ತೆ. ದುಷ್ಟರಿಗೆ ನೀವು ದೈಹಿಕವಾಗಿ ನೀವು ಆರೋಗ್ಯವಂತರಾಗ್ತೀರಾ. ನೀವು ಮಂತ್ರ ಪಠಣ ಮಾಡ್ತಿರಲ್ಲ, ಅದರಿಂದ ಅವರು ನಾಶ ಆಗ್ತಾರೆ. ಆ ಬೀಜಾಕ್ಷರ ಮಂತ್ರ ಎಲ್ಲ ಇರ್ತದೆ. ಇಷ್ಟು ಮಾಡಿ ಮಾಟ ಮದ್ದು ಮಾಡಿದ್ರೆ ಏನು ಮಾಡಬೇಕು ಅಂತ ಇದು ಪರಿಹಾರ ಹೇಳಿದ್ದೀನಿ. 8ರಿಂದ 10 ವಾರ ಮಾಡಿ. ಮಧ್ಯದಲ್ಲಿ 2 ದಿನ 3 ದಿನ ಬಿಟ್ಟೋದ್ರೂ ಏನು ವೆರಿ ಮಾಡಬೇಡಿ. ಮತ್ತೆ ಅದನ್ನು ಕೌಂಟ್ ಲೆಕ್ಕ ಮಾಡ್ಕೊಂಡಿದ್ದು ಆಮೇಲೆ ಮುಂದಕ್ಕೆ ಹೋಗಿ. ಏನೋ ಸಲಹೆ ಬೇಕಾ ಕೇಳಿ. ಹಾಗೆ ಇಲ್ಲ, ಆನ್ಲೈನ್ ಕ್ಲಾಸಸ್ ಎಲ್ಲ ಇರುತ್ತೆ. ಆದಷ್ಟು ಇಲ್ಲಿ ಬೇರೆ ಬೇರೆ ಕಲಿಸ್ತೀವಿ, ಸೇರಿಕೊಳ್ಳಿ. ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ, ನಮ್ಮ ಸೇವೆ ಅಲ್ಲಿ ಭಾಗಿಯಾಗಿ. ನೋಡಿರಿ, ಒಳ್ಳೆಯವ್ರನ್ನ ರಕ್ಷಣೆ ಮಾಡಬೇಕು ಕೆಟ್ಟವರಿಂದ, ಅದೇ ನನ್ನ ಗುರಿ. ಅದಕ್ಕಾಗಿ ಸದಾ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬೇಕು. ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ನಿಮ್ಮ ಸಹಕಾರ ನನಗೆ ಬೇಕು. ನಿಮ್ಮ ಸಹಕಾರ ಇದ್ರೇ ನನ್ನ ಈ ಕಾರ್ಯದಲ್ಲಿ ಮನೋಯುದ್ಧ, ದುಷ್ಟರ ಸಂಹಾರ, ದುಷ್ಟರಿಗೆ ಶಿಕ್ಷೆ, ಇದು ಈ ಮನೋಯುದ್ಧದಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು. ನಿಮ್ಮ ಸಹಕಾರ ಇದ್ದರೆ ಖಂಡಿತ ದುಷ್ಟರನ್ನ ನಾವು ಮಟ್ಟ ಆಗ್ಬೋದು, ಯಾವುದೇ ಸಂದೇಹ ಬೇಡ. ಓಕೆ, ಇಷ್ಟು ಹೇಳ್ಕೊಟ್ಟಿದ್ದೀನಿ. ಮಾಟ ಮದ್ದು ಮಾಡಿದ್ರೆ ಅದಕ್ಕೆ ತಿರುಮಂತ್ರ ಹೆಂಗೆ ಅಂತ. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಎಲ್ಲವರೆಗೂ ನೋಡಿದಿರ, ಒಂದು ಲೈಕ್ ಮಾಡೋದು ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ಅದೇ ನನಗೆ ಶಕ್ತಿ ಸ್ಫೂರ್ತಿ. ಸಬ್ಸ್ಕ್ರೈಬ್ ಆಗಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಿಂದಿನ ವಿಡಿಯೋಗಳು ನೋಡಿರಿ, ಮುಂದಿನ ವಿಡಿಯೋಗಳು ನೋಡಿರಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ.